ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿ ಜೀವನ, ವೃದ್ಧಾಪ್ಯ ಜೀವನ ಹಾಗೂ ಸ್ವಾಸ್ಥ್ಯ ಜೀವನದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್.ಡಿ. ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ರಾಜಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ. ಯಜಮಾನ್ರೆ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಯಜಮಾನ್ರೆ. ಮಾದಾಪುರ ಮತ್ತು ಎಚ್.ಡಿ. ತಾಲೂಕು, ಹಂಪಾಪುರ ಹೋಬಳಿ, ಮೈಸೂರು ಜಿಲ್ಲೆ. ನಮ್ಮ ಮನೇಲಿ ನಾನೊಬ್ಬರು, ನಮ್ಮ ಹೆಂಗಸರು, ಮತ್ತು ನನ್ನ ಹಿರಿಮಗ ಮಲ್ಲಿಕಾರ್ಜುನ ಅಂತ, ಮತ್ತು ಕಿರಿಮಗ ನಾಗರಾಜು ಅಂತ. ನನ್ನ ಮಗಳು ಹಿರಿಯವಳು, ಅವಳೇ ಮದುವೆ ಆಗ್ಬಿಟ್ಟಳ. ಒಟ್ಟು 3 ಮಕ್ಕಳು, 2 ಗಂಡು ಮಕ್ಕ, 1 ಹೆಣ್ಣು ಮಗ. ನಾವು ಗಂಡ ಹೆಂಡ್ತಿರು ಇಬ್ಬರು, ಒಟ್ಟು 5 ಸೀಟಿವಿ ನಾವು ಮನೇಲಿ. ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ಅವರು ಮೈಸೂರಲ್ಲಿ ಕೆಲಸ ಮಾಡ್ತಾವ್ರು. ಇವಾಗ ನಿಮ್ಗೆ ಎಷ್ಟು ವರ್ಷ ಯಜಮಾನ್ರೆ? 80 ವರ್ಷ. 80 ವರ್ಷ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಎಂಬುದನ್ನು ತಿಳಿಸ್ಕೊಡಿ. ಮಧ್ಯಾಹ್ನ ನಮ್ಮ ಬಾಲ್ಯ ಜೀವನ ಅಂತಂದ್ರು ಸಹ ಆಗ ಭಾಳ ಕಷ್ಟದಿಂದ ನಾವು ವ್ಯವಹಾರ ಮಾಡ್ಕೊಬಂದದ್ದು, ಸಂಸಾರ ಮಾಡ್ಕೊಬಂದದ್ದು. ಆಗ ಒಂದು ಆಳ್ಗ ಸಂದ ಗಂಟ ಬರೀ 3 ರೂಪಾಯಿ ಕೂಲಿ ಕೊಡ್ತಿದ್ರು. ಒಂದೇರು ಹೋಗಿ ಗೇದ್ರು ಸಂದ ಗಂಟ ಬರೀ 5 ರೂಪಾಯಿ ಕೂಲಿ ಕೊಡ್ತಿದ್ರು. ಅಷ್ಟೆಲ್ಲನೂ ಸಂಪಾದನೆ ಮಾಡ್ಕೊಂಡು ಆಮೇಲೆ ಮೈಸೂರಿಗೆ ಸೌದೆ ಗಾಡಿ ಹೊಡಿತಿದ್ದೆವು. ಬರೀ 15 ರೂಪಾಯಿ ಮೈಸೂರಿಗೆ ಸೌದೆ ಗಾಡಿ ಹೊಡೆದ್ರೆ ಅದು ತಗೊಬಂದು ನಾವು ಹೆಂಡ್ತಿ ಮಕ್ಕಳೆಲ್ಲನೂ ಸಾಕ್ತಾ ಇದ್ದೋ. ಅದೆಲ್ಲ ಒಟ್ಟು ಸಾಕೊಂಡು ಈಗ ಮತ್ತೆ ಆ ಜಮೀನು ಮಡಿಕೊಂಡು ಈಗ ಅದನ್ನು ನಮ್ಮ ಮಕ್ಕಳು ಮಾಡಲ್ಲ. ನಮ್ಮ ಕೈಲೂ ಈಗ ಪೂಜೆ ಹಿಡಿದ್ಬಿಟ್ಟಿಲ್ಲ. ಈಗ ನಾನು ಅಲ್ಲೇ ಗೊತ್ತು ಕೊಟ್ಬಿಟ್ಟಿನಿ ಈಗ ಎಲ್ರಿಗೂ. ಮೊದಲು 3 ರೂಪಾಯಿ 5 ರೂಪಾಯಿ ಕೂಲಿ ಅಂತ ಅಂದ್ರಲ್ಲ, ಅದು ನಿಮ್ಮ ಜೀವನಕ್ಕೆ ಸಾಕಾಯ್ತಿತ್ತು? ಆ ಕಾಲದಲ್ಲಿ ಸಾಕಾಯ್ತಿತ್ತು. ಆ ಕಾಲದಲ್ಲಿ ಸಾಕಾಯ್ತಿತ್ತು. ಈಗ ಮೇಡಮ್ ಒಂದು ಆಳ್ಗೆ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ. ಆಗ ನಮ್ಗೆ ಬರೀ 3 ರೂಪಾಯಿ ಬರೀ 5 ರೂಪಾಯಿ ಕೊಡ್ತಿದ್ರು. ಆ ಕಾಲದಲ್ಲಿ ನಾವು ಅದೇ ಇವು ಭಾಳ ಕಮ್ಮಿ ಇದ್ವಲ್ಲ, ರೈಟ್ಗಳು ಅಷ್ಟಿತ್ತಿಲ್ವಲ್ಲ. ಆಮೇಲೆ ದಿನಸಿ ಬೆಳತಿದ್ದೋ ಜಮೀನುಗಳಲ್ಲಿ, ರಾಗಿ ಜೋಳ, ಆಮೇಲೆ ಗದ್ದೆಗಳಲ್ಲಿ ಭತ್ತ ಬೆಳತಿದ್ದೋ. ಇವೆಲ್ಲನೂ ನಾವು ಬೆಳ್ಕೊಂಡು ಮಕ್ಕಳು ಹೆಂಡ್ತಿ ಸಾಕೊಂಡು ವ್ಯವಹಾರ ಮಾಡ್ಕೊಂಡು ಬರ್ತಿದ್ದೋ. ಕೂಲಿ ಕೆಲಸಕ್ಕೆ ಬೇರೆ ಊರಿಗೆಲ್ಲ ಹೋಗ್ತಿದ್ದೋ. ಬೇರೆ ಊರಿಗೆಲ್ಲ ಹೋಗ್ತಿದ್ದೋ. ಅಕ್ಕಪಕ್ಕದ ಊರಿಗೂ ಕರೆದ್ರ ನಮ್ಮ ಕೆಲಸ ಮುಗಿದೋದ್ರೆ ಅವ್ರ ಕೆಲಸಕ್ಕೂ ಹೋಗ್ತಿದ್ದೋ. ಕೂಲಿ ಕೆಲಸದ ಜೊತೆಗೆ ಇನ್ನೇನು ಕೆಲಸಗಳು ಮಾಡ್ತಿದ್ರಿ ನೀವು? ಅದೇ ಕೂಲಿ ಕೆಲಸ, ಮೈಸೂರಿಗೆ ಹೋಗೋದು, ಸೌದೆ ಗಾಡಿ ಹೊಡೆಯೋದು, ಗಿಡಿ ಕರ್ಕೊಯ್ತಿದ್ರು. ಸೌದೆ ತರ್ಕೊಂಡು ಸೌದೆ ತುಂಬ್ಕೊಂಡು, ಮತ್ತು ಕೊಯ್ಲು ಅಂತಂತಂದ್ರೆ ಗದ್ದೆ ಕೊಯ್ಲು, ರಾಗಿ ಕೊಯ್ಲು, ಆಮೇಲೆ ಜೋಳ ಮುರಿಯೋದು, ಇವೆಲ್ಲನೂ ಆಮೇಲೆ ಅರಿ ಅಂತ ಕಟ್ಟೋದು. ಆಮೇಲೆ ಭತ್ತ ಕೊಯ್ದ್ರೆ ಭತ್ತ ಅರಿ ಕಟ್ಟೋದು, ಅದು ಬಡಿಯೋದು ಹಿಂದೆ. ಈಗ ಮಿಷನ್ಗಳು ಬಂದ್ಬಿಟ್ಟ ಮೇಡಮ್. ಆಗ ಹಿಂದೆ ಹೊರ ಕಟ್ಟಿ ಬಡಿದು ಎತ್ತುಗಳು ಕಟ್ಕೊಂಡು ದನ ಕಟ್ಕೊಂಡು ಹುಲ್ಲ ತುಳಿಸಿ ಅದನ್ನು ನಾವು ಹಂಚಿ ಕಟ್ತಿದ್ದೆವು. ಆಮೇಲೆ ಅದು ತಗೊಂಬಂದು ಇತ್ಲೆಯಲ್ಲಿ ಮೆದ ಹಾಕತ್ತಿದ್ದೆವು ದನಗಳಿಗೆ. ದನಗಳನ್ನೂ ಸಾಕಿದ್ರಿ? ದನಗಳನ್ನೂ ಸಾಕಿದ್ದ. ಆಗ ಆರಂಭ ಮಾಡೋಕೆ ದನಗಳನ್ನೂ ಸಾಕಿದ್ವು. ಗಾಡಿ ಎತ್ತು ದನಗಳು ಎಲ್ಲ ಇದ್ದವು ನಮ್ಮ ಹತ್ರನೂ. ಈಗ ಇಲ್ಲಿ ಈ ಕಾಲದಲ್ಲಿ ಮಕ್ಕಳು ಗೈದಂಗೆ ಆಗೋದ್ರು ಮೇಡಮು. ಮೈಸೂರು ಅದು ಇದು ಅಂತ ತಿರುಗಿಬಿಟ್ರಲ್ಲ. ಇನ್ನು ನಾನೊಬ್ಬ ಮಾಡೋಕೆ ನಮಗೂ ವಯಸ್ಸಾಗೋಯ್ತು, ನಮ್ಮ ಕೈಲೂ ಆಗಲ್ಲ ಮಾಡೋಕೆ. ಮತ್ತು ಊರವರು ಪೂಜೆಗೆ ನೇಮಿಸ್ಬಿಟ್ರು. ಹೋಗೋತ್ತಾಗ ಅಂದ್ಬಿಟ್ಟು ಆ ಜಮೀನ ಗುತ್ತು ಕೊಟ್ಬಿಟ್ಟು ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನೀವು ಶಾಲೆಗೆ ಏನಾದ್ರು ಹೋಗಿದ್ರಾ ಅವಾಗ? ಹೋಗಿ 4ನೇ ಕ್ಲಾಸ್ ಓದ್ತಿದ್ದೆ. 4ನೇ ಕ್ಲಾಸ್ ಓದ್ತಿದ್ರಿ ಆ ಕಾಲದಲ್ಲಿ? ಆ ಕಾಲದಲ್ಲೇ. ಆಗ ನಾವು ಓದ್ತಿದ್ದಾಗ ಮೇಡಮು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 9 ಗಂಟೆಗೆ ಊಟಕ್ಕೆ ಬಿಡ್ತಿದ್ರು. ಆಮೇಲೆ 11 ಗಂಟೆಗೆ ಸ್ಕೂಲ್ ಬಿಡೋರು. 11 ಗಂಟೆಗೆ ಸ್ಕೂಲ್ ಬಿಟ್ರೆ ಪುನಃ 1 ಗಂಟೆಗೆ ಹೋಗ್ಬೇಕು. 1 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆಗೆ ಸ್ಕೂಲ್ ಬಿಡ್ತಿದ್ರು. ಈಗ ನಂಗೆ 11 ಗಂಟೆ ಇಲ್ಲ. ನಾವು ಓದ್ತಿದ್ದಾಗ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು ಸ್ಕೂಲ್ಗೆ. ಆಗಿನ ಶಿಕ್ಷಣ ಪದ್ಧತಿ ಹೇಗಿತ್ತು? ಹೇಗೆ ಹೇಳ್ಕೊಡ್ತಿದ್ರು ಆಗಿನ ಗುರುಗಳು ನಿಮಗೆ? ಗುರುಗಳು ಅಂದ್ರೆ ಈಗ ಈ ಕಾಲದ ಮಕ್ಕಳು ಸಹ ಆಗಿನ ಗುರುಗಳನ್ನ ಏಟ ತಡೆಯೋಕೆ ನಮ್ಗೆ ಹಿಂಗೆ ಏನಾರು
ಲೆಕ್ಕ ಬರೀದೇನೆ ಹೋದ್ರೆ ಮತ್ತು ಪಾಠ ಹೇಳ್ದೇನೆ ಹೋದ್ರೆ ಪದ್ಯ ಹೇಳ್ದೇನೆ ಹೋದ್ರೆ ಕೈಯನ್ನು ನೋಡಿ ಹಿಂಗನ್ನೋದು ಹಿಂಗನ್ನೋದು ಕೋಲಲ್ಲಿ ಹಿಂಗನ್ನೋದು ಇಲ್ಲಿಗೆ ಹೊಡೆಯೋದು ಮೇಡಮ್, ಕೈಗೆ ಹೊಡೆಯೋದು. ಆಮೇಲೆ ಈ ಒಬ್ಬನ ಬೊಕ್ಕ ಕೂತು ನಿಂತ್ಕೋ ಅಂತ ಒಬ್ಬನ ಮೇಲೆ ಕುಣಿಸೋದು ಕತ್ತಿನ ಮೇಲೆ ಅರ್ಧ ಗಂಟೆ ಟೈಮ್ ಕುಣಿಸ್ತಿದ್ರು. ಆ ಥರ ಶಿಕ್ಷೆ ಕೊಡ್ತಿದ್ರು ಮಾಸ್ಟರ್ಗಳು. ಈಗೇನು ಆ ಥರ ಶಿಕ್ಷೆ ಇದ್ರೆ ಈ ಕಾಲದವ್ರು ಓದೋದೇ ಇಲ್ಲ ಇವರು. ಅಷ್ಟೆಲ್ಲ 4ನೇ ಕ್ಲಾಸ್ಗೆ ಸಾಕಷ್ಟು ಅಕ್ಷರಗಳನ್ನ ತಿಳ್ಕೊಂಡಿದ್ರಿ. ಈಗಲೂ ನಾನು ಓದ್ತೀನಿ, ಪೇಪರ್ ಓದ್ತೀನಿ. ಮತ್ತೆ ಈ ನಮ್ಮ ಬಸವಣ್ಣವ್ರ ಪುಸ್ತಕಗಳು ಮಡಿಕೊಂಡಿನಿ, ಮಾದೇಶ್ವರನ ಪುಸ್ತಕಗಳು ಮಡಿಕೊಂಡಿನಿ. ಈ ಪೂಜೆ ಆಯ್ತಲೇನೆ ಮೇಡಮ್ ಅದನ್ನು ಕೂತ್ಕೊಂಡು ಓದೋದು, ಸ್ವಲ್ಪ ಡೈಲಿ ಸ್ವಲ್ಪ ಓದೋದು. ನಿಮಗೆ ಜಮೀನ್ ಏನು ಇಲ್ವಾ? 3 ಎಕರೆ ಇದೆ. 3 ಎಕರೆ ಗುತ್ತು ಕೊಟ್ಟಿನಿ. ಮೊದಲು ನೀವು ಜಮೀನಲ್ಲಿ ಏನೇನೆಲ್ಲ ಬೆಳೀತಾ ಇದ್ರಿ? ಮೊದಲು ಜೋಳ ಬೆಳಿತೀನೋ, ರಾಗಿ ಬೆಳಿತೀನೋ, ಆಮೇಲೆ ಕಳ್ಳಕಾಯಿ ಬೆಳಿತೀನೋ, ಹತ್ತಿ ಬೆಳಿತೀನೋ. ಅದೆಲ್ಲ ಬೆಳೀತಾ ಇದ್ರಿ. ಅದು ನಿಮ್ಮ ಜೀವನಕ್ಕೆ ಆಗ್ತಿತ್ತಾ ಅಥವಾ ಮಾರಾಟ ಮಾಡ್ತಿದ್ರಾ? ಅದನ್ನ ನಮ್ಮ ಜೀವನಕ್ಕೆ ಮಡಿಕೊಂಡು ಮಾರಾಟ ಮಾಡ್ತೀನಿ. ಅದರಿಂದ ಎಷ್ಟು ಹಣ ಸಿಗ್ತಾ ಇತ್ತು? ಅಯ್ಯೋ ಆಗ ಕಮ್ಮಿ. ಒಂದು ಪಲ್ಲ ಆಗ ಕುಂಟಾಲಿಲ್ಲ ಮೇಡಮ್. ಆಗ ಪಲ್ಲ ಅಂತಂದ್ರೆ 20 ಕೊಳಕ ಒಂದು ಪಲ್ಲ, ಕೊಳಗಾಗ 5 ಸೇರಿನ ಕೊಳಗ ಸೇರಿ ಆದ್ರೆ 100 ಸೇರಿ ಹಾಕಿದ್ರೆ ಒಂದು ಪಲ್ಲ. ಅದಕ್ಕೆ ಎಷ್ಟಾಗೋದು? ಒಂದು 10 ರೂಪಾಯಿ 12 ರೂಪಾಯಿ ಒಂದು ಪಲ್ಲಾಕ. ಅಷ್ಟೆಲ್ಲ ಕಷ್ಟ ಬಿದ್ದು ಅಷ್ಟೆಲ್ಲ ಸಂಪಾದನೆ ಮಾಡ್ಕೊಂಡು ಅದರಲ್ಲೆಲ್ಲ ಮಕ್ಕಳು ಸಾಕೊಂಡು ಹೆಂಡತಿ ಸಾಕೊಂಡು ವ್ಯವಹಾರಗಳು ಮಾಡ್ಕೊಂಡು ಬಂದಿವಿ ನಾವು ಕಾಲೇಜಿಂದ. ಆಗ ನಿಮಗೆ ಈಗ ಕೃಷಿಗೆ ಮಳೆನೇ ಅವಲಂಬಿಸ್ಬೇಕು. ಆಗ ಮಳೆಗಾಲ ಚೆನ್ನಾಗಿ ನಡತಿತ್ತು. ಈಗಲಂಗ ಮಳೆ ಕಮ್ಮಿ ಇತ್ತಿಲ್ಲ, ಚೆನ್ನಾಗಿ ಮಳೆಗಾಲ ನಡತಿತ್ತು. ಅವಾಗ ಏನು ಕಷ್ಟಗಳಾಗ್ತಿತ್ತು ನಿಮಗೆ? ಅಯ್ಯೋ ಕಷ್ಟ ಅಂದರೆ ನಾವು ಆ ಕಷ್ಟಗಳು ಅಂತಂದರೆ ಈ ಕಾಲದವ್ರು ಮೇಡಮ್ ಪಡೋಕ್ಕಾಗಲ್ಲ, ನಮ್ಮ ಮಕ್ಕಳು ಪಡೋಕ್ಕಾಗಲ್ಲ. ಈಗ ಗೌರ್ಮೆಂಟು ಸಾಕಷ್ಟು ರೇಷನ್ ಕೊಡ್ತದ, ಸಾಕಷ್ಟು ಸಂಬಳ ಕೊಡ್ತದ. ಆಗ ಏನಿಲ್ಲ. ಆಗ ನಾವು ಹೊಲದಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಆಗಿದ್ದದ್ದು ನಮ್ಗೆ ಚಿಕ್ಕದ್ರಲ್ಲಿ. ಆಗ ಹೋಗಿ ಹೊಲದಲ್ಲಿ ಸ್ವಲ್ಪ ತಗೊಬಂದು ಬೇಯಿಸಿ ನಮ್ಗೆ ಆಷಾಢದಲ್ಲಿ ನಮ್ಗೆ ಹಾಕ್ತಿರಿ. ಆಷಾಢಕ್ಕೆಲ್ಲ ರೇಷನ್ ತಿರೋಗ್ಬಿಡೋದು. ಆಮೇಲೆ ಜೋಳ ಹಾಕ್ತಿದ್ವಲ್ಲ, ಆ ಜೋಳ ಬರೋದು. ಆ ಜೋಳ ಮುರ್ಕೊಬಂದು ಆ ಜೋಳ ಬಡ್ಕೊಂಡು ಅದನ್ನು ಒಳ್ಕಲ್ಲಲ್ಲಿ ಆಡಿಸಿ ರೊಟ್ಟಿ ಹಾಕಿ ನಮ್ಗೆ ಸಾಕಿರೋದು ನಮ್ಮ ತಾಯಿ. ಆಗ ಈ ಪಾತ್ರೆಗಳು ಏನೂ ಇಲ್ಲ ಮೇಡಮ್. ಮಡ್ಕಳು, ಕುಂಬಾರಮ್ಮನ ಮಡಿಕೆಗಳು, ಮಡಿಕೆ ಪಾತ್ರೆಯಲ್ಲಿ ಇದು ಮಾಡ್ತಿದ್ರು. ಮಡ್ಕಲ್ಲಿ ಅಡುಗೆ ಮಾಡ್ತಿದ್ರು. ನೀರು ತುಂಬ್ಕೊಳ್ಳೋದು ಸೌದೆ ಒಲೆನೇ ಮಾಡ್ತಿದ್ರು. ಎಲ್ಲನೂ ಸೌದೆಲೆ ಮಾಡ್ತಿದ್ವು. ಆಗಿನ ಜೀವನ ಶೈಲಿ ಹೇಗಿತ್ತು? ಚೆನ್ನಾಗಿತ್ತಾ? ಆಗಲೇ ಚೆನ್ನಾಗಿತ್ತು. ಆಗ ಸ್ವಾಮಿ ರೋಗ ರುದ್ನಿ ಇತ್ತಿಲ್ಲ ನಮ್ಮ ತಾಯಿ. ಅವು ಹುಷಾರಿಲ್ಲ ಕಂಡ್ರಪ್ಪ ಜ್ವರ ಅಂತ ಅಂದ್ಬಿಟ್ರೆ ಜೀರಿಗೆ ಸಾರು ಅಂತ ಮಾಡಿಕೊಡ್ತಿದ್ರು. ಅದನ್ನು ರಾತ್ರಿ ಹೊತ್ತು ಕುಡಿದ್ಬಿಟ್ಟು 2 ಗ್ಲಾಸ ಕುಡಿದ್ಬಿಟ್ಟು ಅದಕ್ಕೆ ತೆಳ್ಳಗ ಇಷ್ಟು ಅನ್ನಗೆ ಹಾಕಿ ಕಲ್ಸ್ಕೊಂಡು ಉಂಡುಬಿಟ್ಟು ಮಲಿಕೊಬಿಟ್ರೆ ಬೇಕರೆ ಗಂಟೆ ಏರ್ ಕಟ್ಕೊ ಹೋಯ್ತೀನಿ ಹೊಲ್ಕ ಜಮೀನಿಗೆ. ಆಮೇಲೆ ಈಗ ಕಾಡ್ಗೆ ಸೌದೆ ತುಂಬ್ಕೊಬರಕ್ಕೆ ಹೋಯ್ತೀನಿ. ಕಾಡು ಹತ್ತಿರ ಇತ್ತು ಆಗ ನಮ್ಗೆ. ಎಲ್ಲ ಇತಿಹಾಸನೂ ಭಾಳ ಚೆನ್ನಾಗಿತ್ತು ಆಗ. ಈಗಿನ ಇತಿಹಾಸ ಆಗಿದ್ದಿದ್ರೆ ಅದ್ರ ಕಥೆ ಬೇರೆ. ಈಗಿನ ಇತಿಹಾಸದಲ್ಲಿ ನಮ್ಮ ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ಸಾಕಕ್ಕೆ ಮೇಡಮು ಭಾಳ ಕಷ್ಟ ಬೀಳ್ತಾವ್ರು. ಅವ್ರಿಗೇನು ನಾನು ಆಗ ಕಷ್ಟಪಟ್ಟರು ನೆಮ್ಮದಿಯಾಗಿದ್ರಿ? ನೆಮ್ಮದಿಯಾಗಿದ್ದು. ಆಗ ಕಷ್ಟಪಟ್ಟರು ನೆಮ್ಮದಿ ಇತ್ತು. ಈಗ ಏನು ನೆಮ್ಮದಿನೇ ಇಲ್ಲ ಈಗ. ನೆಮ್ಮದಿನೇ ಇಲ್ಲ ಈಗ. ಆಗಿನ ಜೀವನ ಶೈಲಿನೇ ಚೆನ್ನಾಗಿತ್ತು ಅಂತಂದ್ರಲ್ಲ, ಇವಾಗ ಹೇಗೆ ಅನಿಸ್ತಿದೆ ನಿಮ್ಗೆ? ಹಂಗಾದ್ರೆ ಆಗಿನ ಜೀವನ ಪರವಾಗಿಲ್ಲ ಅನಿಸ್ತದೆ ಈಗ. ಮತ್ತೆ ಆ ಜೀವನ ಮತ್ತೆ ವಾಪಸ್ ಬರ್ಬೇಕು ಅಂತ ಅಲ್ಲಿ ಇನ್ನು ಆ ಕಾಲ ಬರಲ್ಲ ಮೇಡಮ್. ಬಂದದೇ ಇನ್ನು ಬರಕ್ ಆಗಲ್ಲ ಇಲ್ಲ. ಮತ್ತೆ ಆಗ ಏನೇನು ಆಹಾರಗಳನ್ನ ಊಟ ಮಾಡ್ತಿದ್ರಿ? ಆಗ ನಾವು ಮುದ್ದ, ಜೋಳದ ಮುದ್ದ, ರಾಗಿ ಮುದ್ದ, ಮತ್ತು ಅನ್ನ, ಭತ್ತ. ಆಗ 10 ಚೂರು ಭತ್ತ, ಜೇನುಗೂಡು ಭತ್ತ, ಮತ್ತು 1.5 ಕಡ್ಡಿ ಭತ್ತ ಅಂತ ಬೆಳತಿದ್ದು. ಅದು ಆರ್ತಿ. ಈಗ ನಾಟಿ ಹಾಕಿಸಿದ್ಬಿಟ್ರೆ ನಾವು ಜೂನ್ಗೆ ನಾಟಿ ಹಾಕಿಸಿದ್ರೆ ಈಗ ಕೊಯ್ಲು ಬತ್ತಿತ್ತು. ಅದು 6 ತಿಂಗಳ ಗಂಟೆ ಬೆಳತಿದ್ದು. ಅದು ಅನ್ನ ಊಟ ಮಾಡ್ತಿದ್ವಿ. ಒಳ್ಳೆ ತಂಪಾದ ಪದಾರ್ಥ, ಮಜ್ಜಿಗೆ, ಮೊಸರು, ದನ ಚೆಟ್ಟಾಗಿ ಕರಿಯೋ ಇವಿತ್ತಿಲ್ಲ. ಈ ಎಲ್ಲ ಹಾಲಿನ ಡೈರಿ ಗಿರಿ ಏನೂ ಇತ್ತಿಲ್ಲ. ಸಂಪೂರ್ಣವಾಗಿ ಮಜ್ಜಿಗೆ ಮೊಸರಿನಲ್ಲಿ ನಾವು ಚೆನ್ನಾಗಿ ತಿಂದಿರೋ ಹೊತ್ತಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಚೆನ್ನಾಗಿ ತಿಂತಾ ಇದ್ರಿ. ಎಲ್ಲ ಚೆನ್ನಾಗಿ ತಿಂದು ಆ ಗಟ್ಟಿ ಇರೋ ಹೊತ್ತಿಗೆ ನಾನು ಬೆಟ್ಟ ಹತ್ತದು. ನಾನು 3 ಗಂಟೆ ರಾತ್ರಿಗೆ ಈ ಧನುರ್ಮಾಸ ಮೇಡಮ್ 3 ಗಂಟೆ ರಾತ್ರಿಗೆ ಅಲ್ಲಿ ಇರ್ಬೇಕು ದೇವಸ್ಥಾನದಲ್ಲಿ. ಒಬ್ಬರು ಇರಲ್ಲ ಅಲ್ಲಿ. ನಾನು ಒಬ್ಬನೇ ಹೋಗಿ ಪೂಜೆ ಶುರು ಮಾಡಿದ್ರೆ 5ವರೆಗೆ ಪೂಜೆ ಮುಗಿಸ್ತೀನಿ.
ಅದನ್ನ ರುಚಿ ಹೇಗಿತ್ತು ಯಜಮಾನ್ರೆ ಆಹಾರದ್ದು? ಆಗೊಂದು ರುಚಿಯೇ ರುಚಿ, ಶಕ್ತಿಯೇ ಶಕ್ತಿ, ಶಕ್ತಿಯಾಗಿರ್ತಿತ್ತು. ಇಟ್ಟು ಸೊಪ್ಪು ತಿಂದ್ರೂ ರುಚಿಯಾಗಿರ್ತಿತ್ತು. ಈಗ ಕಣ್ಣಿಗೆ ಬೇಕಾದ್ದು ಬಾಯಿಗೆ ಬೇಕಾದ್ ತಿಂದ್ರೂ ಅಷ್ಟು ಸತ್ವತೆ. ಈ ಒಳಕ್ ಮಾಡ್ಬಿಟ್ಟು ಕುಳು ಕುಳು ಅಂತದ ಫ್ರಿಜ್ ಅದು ತಗೊಂಡು ಮಡಿಕೊಂಡ್ರೆ ನಮ್ಮ ಕೈಲಿ ಆಗಲ್ಲ. ಅದು ನಾವು ಏನೇ ಇದ್ರು ತಂಗಳು ಮುದ್ದೆ ಆಗಲಿ ಮೇಡಮ್, ರಾತ್ರಿ ಹೊತ್ತು ಮಾಡ್ಬಿಟ್ರೆ ಬೆಳಿಗ್ಗೆ ಹೊತ್ತು ಬೇಕಾದ್ರೆ ನಾವು ಊಟ ಮಾಡ್ಕೊತೀವಿ. ಅದರಲ್ಲಿ ಏನಿಲ್ಲ. ಆಗ ಬೆಳೆದಿರೋ ಗಂಟೆ ನಮ್ಮ ತಾಯಿ ನಮ್ಮ ತಂದೆ ಹಂಗೆ ಸಾಕಿರೋ ಗಂಟೆ ಇವತ್ತು ನಮ್ಮನ್ನ ಶಿವನು ಬೆಟ್ಟದ ಮಲ್ಲಪ್ಪ ಒಳ್ಳೇದು ಮಾಡ್ಕೊಂಡು ಬೆಟ್ಟ ಹತ್ತಿಸ್ಕತ್ತ ಅವನ. ಈಗ ನೀವು ಪೌರೋಹಿತ ವೃತ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 10 ವರ್ಷದಿಂದ. ಇದು ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ನಮಗೆ ಅಲ್ಲಿ ಬೇರೆ ಒಬ್ಬರು ಪೂಜೆಗೆ ನೇಮಿಸಿದ್ರು. ಆ ಪೂಜೆಗೆ ನೇಮಿಸಿರ್ಲೇನೆ ಅವರು ನಾವು ಮಾಡಲ್ಲ ಅಂತಂದ್ಬಿಟ್ಟು ದೇವಸ್ಥಾನನೇ ಬಿಟ್ಟು ಹೊಟ್ಟೋಗ್ಬಿಟ್ರು. ಆಗ ಊರ ಯಜಮಾನ್ರುಗಳು ನನ್ನೇ ಕರೆಸಿ, ರಾಜಣ್ಣ ಈಗ ನೀನು ಈಗ ದೇವಸ್ಥಾನ ಪೂಜೆ ಮಾಡಬೇಕು, ಈಗ ನೀನು ಬಿಟ್ರೆ ಯಾರ ಕೈಲಿ ಆಗೋದು ಇಲ್ಲ, ಈಗ ನೀನು ಬೆಟ್ಟಕ್ಕೆ ಪೂಜೆ ಮಾಡಬೇಕು ನೋಡು, ನೀನು ಮನಸ್ಸು ಮಾಡಿದ್ರೆ ಅಲ್ಲಿ ಪೂಜೆ, ನಿಮ್ಮ ಮನಸ್ಸು ಮಾಡನೇ ಇಲ್ಲ ಅಂದ್ರೆ ಪೂಜೆ ಇಲ್ಲ ನೋಡಪ್ಪ, ಅಲ್ಲಿ ದೀಪ ಹಸರು ಇಲ್ದಂಗೆ ಆಗೋಯ್ತಾರ ಹಾಗೆ ಅಂತಂತ ಯಜಮಾನ್ರುಗಳು ಹಳಬರು. ಅವ್ರಿಗೂ 95-96 ವರ್ಷ ವಯಸ್ಸಿನವರು. ಒಂದು 5 ಸೀಟ್ ಕೂತ್ಕೊಂಡು ನಮ್ಮ ಒಪ್ಪಿಸ್ರು. ಆಯ್ತು ಬಿಡಿಯಪ್ಪ, ನನ್ನ ಕೈಲಿ ಆಗೋ ಗಂಟ ಆ ಸ್ವಾಮಿ ಪೂಜೆ ನಾವು ಮಾಡ್ಕೊತೀನಿ ಅಂತ ಒಪ್ಕೊಂಡಿ ಮೇಡಮ್. ಯಾವ ದೇವಾಲಯದ್ದು ಪೂಜೆ ಮಾಡ್ತಾ ಇದ್ದೀರಾ? ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಈ ಕಡೆಗ ಸಪ್ತಮಾತೆಯರು ಅಂತ 7 ಜನ ಅಕ್ಕ ತಂಗರು. ಆಮೇಲೆ ಅದ್ರ ಕೆಳಗಡೆಗ ನವಗ್ರಹ ದೇವಸ್ಥಾನ ಅದ, ಆ 3 ಪೂಜೆ ಮಾಡ್ತೀನಿ. ಆ 3 ಪೂಜೆ ಮಾಡ್ತೀನಿ. ನಿಮ್ಮ ದೈನಂದಿನ ಚಟುವಟಿಕೆಗಳೆಲ್ಲ ಹೇಗಿರುತ್ತೆ? ಅಂದರೆ ಪ್ರತಿನಿತ್ಯ ನೀವು ಏನೇನು ಕೆಲಸಗಳು ಮಾಡ್ತೀರಾ? ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ನಮ್ಮ ಲಿಂಗ ಪೂಜೆ ಮಾಡ್ಕೊಂಡು ನಮ್ಮ ಮನೇಲೆ ಹೂವು ಎತ್ಕೊಂಡು ಸಾಯಂಕಾಲನೇ ಹೂವು ಎತ್ತು ಮಡ್ಬಿಡ್ತೀನಿ. ಆಗ ಹೂವು ಧರಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೂವು ಧರಿಸ್ಕೊಂಡು ಅಲಂಕಾರ ಮಾಡ್ಕೊಂಡು ದೇವ್ರಿಗೆ 3 ದೇವ್ರಿಗೂ ಆಗ ಪೂಜೆ ಶುರು ಮಾಡ್ತೀನಿ. ಎಷ್ಟಕ್ಕೆ 5 ಕಾಲ್ಗೆ ಪೂಜೆ ಶುರು ಮಾಡ್ತೀನಿ. 5 ವಾರ 5 ಮುಕ್ಕಾಲ್ಗೆ, ಈಗ ಧನುರ್ಮಾಸ ತಿಂಗಳು 5 ವಾರ 5 ಮುಕ್ಕಾಲ್ಗೆ ಪೂಜೆ ಕ್ಲೋಸ್ ಆಗಬೇಕು. ಆಮೇಲೆ ಧನುರ್ಮಾಸ ಕಳೀತೇನೆ 7 ವಾರ 8 ಗಂಟೆಗೆ ಮಾಡ್ತೀನಿ. ಬೇರೆ ದಿನ ಅಡುಗೆ ಮಾಡಿ ಆಮೇಲೆ ನಾವು ಎಡನ್ನ ನಾನೇ ಮಾಡ್ಕೋಬೇಕು. ನಾನೇ ಎಡ ಮಾಡ್ಕೋಬೇಕು. ಹೆಂಗಸ್ಗಳ ಕೈಲಿ ಮಾಡಿಸಿದ್ರೆ ನಾವು ನಮ್ಮ ಸ್ವಾಮಿಗೆ ಎಡ ತೋರಲ್ಲ, ನಾವೇ ಎಡ ಮಾಡ್ಕೋಬೇಕು. ನಾನೇ ಸ್ನಾನ ಮಾಡಿದ ತಕ್ಷಣ ಎಡ ಮಾಡಬೇಕು. ಈ ಮಂತ್ರ ಪಠಣಗಳನ್ನೆಲ್ಲ ನೀವು ಪುಸ್ತಕ ಮಡಿಕೊಂಡಿನಿ. ಪುಸ್ತಕದಲ್ಲಿ ನೋಡ್ಕೊಂಡು ಅಲ್ಲಿ ಪುಸ್ತಕ ಮಡಿಕೊಂಡಿನಿ. ಆ ಪುಸ್ತಕ ನೋಡ್ಕೊಂಡು ನಾವು ಮಾಡೋದು. ಸುಮಾರು ಎಷ್ಟು ಅಂದರೆ ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಲ್ಲಿ ಸ್ವಾಮಿ? ಈಗ ಧನುರ್ಮಾಸ ಎಲ್ಲ ಮೇಡಮ್ 100 ಜನ ಬರ್ತಾರೆ. 100 ಜನ ಬರ್ತಾರೆ. ಅವ್ರಿಗೂ ಬೆಳಿಗ್ಗೆ ಹೊತ್ತು ಭಕ್ತಾದಿಗಳಿಗೆ ಬೆಲ್ದನ ಮಾಡಿಸಿ ಪ್ರಸಾದ ಕೊಡ್ತಾರೆ ಆ ದೇವಸ್ಥಾನದಲ್ಲಿ. ಇವಾಗ ನೀವು ಪೌರೋಹಿತ್ಯ ಮಾಡ್ತಾ ಇದ್ದೀರಲ್ವಾ, ಇದರಿಂದ ನಿಮ್ಮ ಜೀವನ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಕುಟುಂಬ ನಿರ್ವಹಣೆ ಹೇಗೆ ಮಾಡ್ತೀರ ಹಂಗಾದ್ರೆ? ಕುಟುಂಬದ ನಿರ್ವಹಣೆ ಅಂತ ಅದೇ ನಮ್ಮ ಅಕ್ಕ ಗೈತವ ತಗೋತಾರೆ. ಈಗ ಇಲ್ಲಿ ನಮ್ಮ ಇವರು ಅಕ್ಕಿ ಕೊಡ್ತಾರೆ, ಮತ್ತು ದುಡ್ಡು ಕೊಡ್ತಾರೆ, ಮಕ್ಕಳು ಗೈಕ ಬರ್ತಾವ, ಅವ್ರವ್ರು ವ್ಯವಹಾರ ಅವ್ರವ್ರು ನೋಡ್ಕೋತಾರೆ. ನಾವು ನಮ್ಮ ಹೆಂಗಸರು ನಾವು ಈ ಸ್ವಾಮಿ ಸೇವೆ ಮಾಡ್ಕೊಂಡು ಬಂದದ್ರಲ್ಲಿ ಅವರು ಸಂಬಳ ಕೊಡ್ತಾರಲ್ಲ, ಆ ಸಂಬಳ ಹಣಲ್ಲಿ ನಾವು ಕಾಲ ಕಳೀತೀವಿ. ಅಂದರೆ ಪ್ರತಿ ತಿಂಗಳು ನಿಮಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 5,000 ಕೊಡ್ತಾರೆ ತಿಂಗಳಿಗೆ ಕೊಡ್ತಾರೆ. ಅಲ್ಲಿ ಏನಾದರೂ ಜಾತ್ರೆ ಆ ಥರ ಏನಾದರೂ ನಡೆಯುತ್ತೆ? ಜಾತ್ರೆ ಜೋರಾಗಿ ನಡೀತದೆ. ಯಾವ ತಿಂಗಳಲ್ಲಿ? ಶಿವರಾತ್ರಿ ಹಬ್ಬ 9 ಅಂತ ಜಾತ್ರೆ ನಡೆಯೋದು. 9 ಅಂತ ಜಾತ್ರೆ ನಡೀತದ. ಅಲ್ಲಿ ದನಗಳು ಕಟ್ತಾರೆ, ಜನಗಳು ಜೋರ ಸೇರ್ತಾರೆ, ಅಂಗಡಿಗಳು ಸೇರ್ತಾವ, ಮತ್ತು ಕೊಂಡನೂ ಹಾಕ್ತೀವಿ, ಅಕ್ಕಪಕ್ಕದ ದೇವ್ರುಗಳನ್ನೂ ಕರೆಸ್ತೀವಿ. ಎಷ್ಟು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ? 3 ದಿನಗಳ ಕಾಲ ನಡೀತದೆ. 3 ದಿನಗಳ ಕಾಲ. ಸೋಮವಾರ ಆಲರ್ಬಿ, ಮಂಗಳವಾರ ಕೊಂಡ, ಬುಧವಾರ ಉತ್ಸವ. ಹಂಗಾದ್ರೆ ಆ ದೇವಾಲಯದ ವಿಶೇಷತೆ ಕೇಳಬಹುದಾ, ಹೇಳ್ತೀರಾ? ಅದು ಹಿಂದೆ ಚೋಳರು ಅಂತ ಇದ್ರಂತ ಮೇಡಮ್. ಆ ಚೋಳರು ಕಾಲದಲ್ಲಿ ಕಟ್ಟಿರೋ ಅಂಥದ್ದು ಅದು ದೇವಾಲಯ. ಈ ಕಾಲದಲ್ಲಿ ಕಟ್ಟಿರೋ ಅಂಥ ದೇವಾಲಯ ಅಲ್ಲ, ಎಲ್ಲ ಕಲ್ಲು ಕಂಬಗಳಲ್ಲೇ ಕಟ್ಟಿರೋದು, ಕಲ್ಲಿ ಚಪ್ಪಡಿನೇ ಹಾಕಿರೋದು ದೇವಸ್ಥಾನಕ್ಕೆ, ಗರ್ಭಾಂಕಣಕ್ಕೆ, ಮಧ್ಯ ಆಲ್ಗ, ಈ ಕಡೆ ಆಲ್ಗ, ಎಲ್ಲಕ್ಕೂ ಬರೀ ಇಷ್ಟಿಷ್ಟೆಲ್ಲ ಚಪ್ಪಡಿಗಳು 60 ಅಡಿ ಅವ. ಆ ಚಪ್ಪಡಿಗಳನ್ನೇ ಹಾಕಿ ಕಟ್ಟಿ ಅದನ್ನು ಅವರು ಒಂದೇ ರಾತ್ರಿ ಕಟ್ಟಿ ಒಂದೇ ರಾತ್ರಿ ಹೆಣ್ಮಜ್ನ ಮಾಡಿ ಒಂದೇ ರಾತ್ರಿಗೆ ಅವರು ಮುಂದಕ್ಕೆ ಹೋಗಿರೋದು. ಅವರು ಚೋಳರು ಅಂತ ಹಿಂದೆ ಇದ್ರಂತ ಹೇಳ್ತಿದ್ರು, ಹಳಬರು ಇದ್ದರು ಹೇಳ್ತಿದ್ರು. ಈಗ ಅದನ್ನು ನಾವು ಕಿತ್ತಾಕಿಲ್ಲ, ಅದು ಹೆಂಗಿತ್ತು. ಆಮೇಲೆ ನಮ್ಮ ಲಿಂಗಗಳು
ನಾವು ಪ್ರತಿಷ್ಠಾಪ ಮಾಡಿಲ್ಲ. 2 ಲಿಂಗಗಳು ಉದ್ಭವ ಲಿಂಗಗಳು. ಹಿಂದಿನ ಕಾಲದಲ್ಲಿ ಮೇಡಮು ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹಳವರು ಎಲ್ಲನೂ ಅಗಿಸ್ರು, ಒಂದೊಂದು ಮಾರು ದೂರ ಕೆಳಗಡೆ ಅಗಿಸ್ಲೇನೆ ನೋಡಿ ಈಗ ಬಂದವ. ಈಗ ಹುಡ್ಕ ಬಂದು ಮೇಲೆ 2 ಲಿಂಗಗಳು ಹಿಂಗೆ ಇಲ್ಲಿ 2 ಹಿಂಗೆ ಉದ್ಭವ ಆಗೋದು. ಒಂದು ಚಂದ್ರಮೌಳೇಶ್ವರ ಸ್ವಾಮಿ, ಒಂದು ಮಲ್ಲಿಕಾರ್ಜುನ ಸ್ವಾಮಿ. ಆಮೇಲೆ ಹುಲಿಯಲ್ಲಿ ಸ್ವಾಮಿ ಆಗ ಈಗಲೂ ಅಲ್ಲಿ ಬೇಲ್ದವ್ರ ಕಡೆ ಅಂತ ಅದು ಸೇತುವೆ ಅದ, ಅಲ್ಲಿ ಆ ಬೇಲ್ದವ್ರ ಕಡೆಗೆ ಸ್ನಾನಕ್ಕೆ ಹೋಯ್ತಾರೆ ಹುಲಿ ಮೇಲೆ, ಈಗಲೂ ಹೋಯ್ತಾರೆ. ಐತೆಲ್ಲ ಸರ್ಪನೂ ಅದ, ಗವಿ ಅದ ಅಲ್ಲಿ. ನಮ್ಮ ದೇವಸ್ಥಾನದಲ್ಲಿ ಗವಿ ಅದ, ಅಲ್ಲಿ ಐತೆಲ್ಲ ಸರ್ಪನೂ ಅದ. ಅಲ್ಲಿ ಆ ಸ್ವಾಮಿ ಸ್ನಾನಕ್ಕೆ ಅಂತಂದ್ರೆ ಎಲ್ಲ ಕಲ್ಲು ನೀರು ಕರಗಾವತ್ನಲ್ಲಿ 12 ಗಂಟೆ ಮೇಲೆ ಅವರು ಸ್ನಾನಕ್ಕೆ ಹೋಗೋದು. ಹಿಂದೆ ಹೇಳ್ತಿದ್ರು ಹಿರಿಯರು, ಏನೋ ಹೇಳ್ತಿದ್ರು. ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಾವು ಹೇಳ್ತೀವಿ ಮೇಡಮ್. ಈ ಬಂದಂತಹ ಭಕ್ತಾದಿಗಳಿಗೂ ಸಹ ಇದ್ರ ಹಿನ್ನೆಲೆನ ಹೇಳ್ತಾ ಇರ್ತೀನಿ. ಅದು ಈಗ ಹೇಳಿದ್ಮೇಲೆ ನಿಮ್ಮ ಜೊತೆಲಿ ನಮ್ಮ ಭಕ್ತಾದಿಗಳು ಇನ್ನೊಂದು ಮೇಡಮ್ ಕೇಳೋರು ಕೇಳ್ತಾರ, ಈ ಕಾಲದವ್ರು ಕೇಳಲ್ಲ. ಹಳವರು ಅವರೆಲ್ಲ ಅವ್ರು ಕೇಳ್ತಾರೆ, ನಿಮ್ಮಂತ ಭಕ್ತಿ ಇರೋರು ಕೇಳ್ತಾರೆ. ತಿಳ್ಕೋಬೇಕು ಅಂತ ಆಸಕ್ತಿ ಇರಬೇಕು ಅವ್ರಿಗೆ. ಸತ್ಯವಂತ ನಮ್ಮ ಅಪ್ಪ ಅವನು. ಈಗ ನಿಮ್ಗೆ 80 ವರ್ಷ ಅಂತ ಹೇಳಿದ್ರಿ, ಈ ಇಳಿ ವಯಸ್ಸಿನಲ್ಲೂ ನೀವು ಪೌರೋಹಿತ್ಯ ಮಾಡ್ತಾ ಇದ್ದೀರಾ. ನಿಮ್ಮ ಆರೋಗ್ಯದ ಗುಟ್ಟೆನ್ನು ಯಜಮಾನ್ರಿ ಇಷ್ಟೊಂದು ಆರೋಗ್ಯವಾಗಿದ್ದೀರಲ್ಲ ನೀವು. ಆ ಸ್ವಾಮಿ ಮೇಡಮ್ ನಮ್ಗೆ ಆರೋಗ್ಯ ತುಂಬ್ತಾ ಇರೋದು. ಆ ಸ್ವಾಮಿ ಆರೋಗ್ಯ ನಮ್ಗೆ ತುಂಬ್ತಾ ಇರೋದು ಆ ಸ್ವಾಮಿ. ಅದು ಬಿಟ್ರೆ ಇನ್ನೇನು ಮಾತಾಡೋದು. ನಾನೇನು ಒಂದು ಆಸ್ಪತ್ರೆಗೆ ಒಂದು ಇಂಜೆಕ್ಷನ್ ಮಾಡ್ಸವನಲ್ಲ, ಮತ್ತು ಒಂದು ಮನೇಲಿ ಯಾರ ಮನೇಲಿ ಆದರೂ ಕೂಡ ಊಟ ಮಾಡಿದ್ರಲ್ಲ, ಛತ್ರಿಗಳು ಹೋದ್ರು ಕೂಡ ನಾವು ಊಟ ಮಾಡಿದ್ರು, ನಮ್ಮವರೇ ಮದುವೆ ಮಾಡಿದ್ರು ಕೂಡ ನಾನು ಒಂದು ಗ್ಲಾಸ್ ನೀರನ್ನು ಕುಡಿಯೋನಲ್ಲ. ಆ ಸ್ವಾಮಿ ಸತ್ಯ, ಆ ಸ್ವಾಮಿ ಪೂಜೆ ಮಾಡ್ತೀನಲ್ಲ ಮೇಡಮ್, ಆ ಉದ್ದೇಶದಿಂದ ನಾನು ಏನು ಯಾರಟ್ಟಿಲ್ಲ ಏನು ಕುಡಿಯೋಲ್ಲ, ಎಲ್ಲೂ ಕುಡಿಯೋಲ್ಲ. ನಾನು ಬಂದ ಮನೇಲೇ ಈಗ ಹೋಗಿ ಸ್ನಾನ ಮಾಡ್ಕೊಂಡು ನಮ್ಮ ಮನೇಲೇ ಒಂಚೂರು ಕಾಫಿ ಕುಡ್ಕೊಂಡು ಊಟ ಮಾಡ್ಕೊಂಡು ಹೂವು ಎತ್ಕೊಂಡು ಬೆಟ್ಟಕ್ಕೆ ಹೋಗ್ಬೇಕು. ಇನ್ನು ಸಂಜೆ 7:30 ಮನೆಗೆ ಬರೋದು. 7:30 8 ಗಂಟೆ ಆಯ್ತದನೇಪ್ಪ. ಎಲ್ಲನೂ ಅಲಂಕಾರ ಮಾಡಬೇಕು. ಈಗ ಬೆಳಿಗ್ಗೆ ಅಷ್ಟೊತ್ತಿಗೆ ಒಬ್ಬ ಅಲಂಕಾರ ಮಾಡೋರಿಲ್ಲ. ಈಗ ಹೂವು ಎತ್ಕೊಂಡು ಹೋಗಿ ಎಲ್ಲನೂ ಅಲಂಕಾರ ಮಾಡಿಬಿಟ್ಟು ಬೆಳಿಗ್ಗೆ ರುದ್ರಾಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬರೋದು. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಎಡ ಮಾಡಿಬಿಟ್ಟು ದೇವ್ರಿಗೆ ನಾನು ಪೂಜೆಗೆ ಶುರು ಮಾಡ್ತೀನಿ. 4 ಗಂಟೆ ಕೂತ್ಕೊಳ್ತೀನಿ ಪೂಜಕ್ಕೆ. ಈ ಜಲ್ದಿ ಮಾಡ್ತೀನಿ, ಯಾಕಂದ್ರೆ ಬೆಳಕರ್ದು ಐತಲ್ಲ. ಹೌದು, ಅದಕ್ಕೆ 5:15 ಕ್ಲೋಸ್ ಮಾಡ್ತೀನಿ. ಈ ಜಾತ್ರಾ ಸಮಯದಲ್ಲಿ ದೇವಾಲಯದ ಚಂದ್ರಮೌಳೇಶ್ವರ ದೇವಾಲಯದ ಆಚರಣೆ ಹೇಗಿರುತ್ತೆ? ಅದು ಜೋರಾಗೆ ಇರುತ್ತೆ. ಜೋರಾಗಿ ಜನ ಬರ್ತಾರ, ಜೋರಾಗಿ ಆರಾಧನೆ ನಡೀತದ, ಎಲ್ಲ ಜೋರಾಗಿ ನಡೀತದೆ. ಇದು ಜಾತ್ರೆಗೆ ಯಾವ ರೀತಿ ಜನ ಸಮುದಾಯ ನಿಮ್ಗೆ ಸಹಕಾರ ನೀಡ್ತಾರೆ? ನಮ್ಮ ಗ್ರಾಮದವರೇ ನೀಡ್ತಾರ. ಒಂದು ಅಕ್ಕಪಕ್ಕದ ಗ್ರಾಮದವರು ನಾವು ಕೇಳಲ್ಲ, ಅವ್ರಾಗಿದ್ದು ಕೊಟ್ರಿ ಈಸ್ಕೊತೀವಿ. ಇಲ್ಲ ಅಂತಂದ್ರೆ ನಾವು ಅಕ್ಕಪಕ್ಕದ ಗ್ರಾಮಗಳಲ್ಲೇ ನಾವು ಕೇಳಲ್ಲ. ನಮ್ಮ ಊರಲ್ಲೇ ಎಲ್ರಿಗೂ ಹೊರಿ ಹಾಕೊಂಡು ನಾವು ಮಾಡ್ತೀವಿ. ಹೊರಿ ಹಾಕೊಂಡು ವರ್ಷಕ್ಕೊಂದ್ಸಲ ಜೋರಾಗಿ ಮಾಡ್ತೀವಿ. ಜಾತ್ರೆ ನಂಗರೆ ಜೋರಾಗಿ ಇದು ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ಈಗ ನೀವು ಹೇಳಿದ್ರಿ, ನಾನು ಒಂದ್ಸಲನೂ ಆಸ್ಪತ್ರೆಗೆ ಹೋಗಿಲ್ಲ, ಮನೇಲೇನೆ ಇದು ಮಾಡ್ಕೋತೀನಿ ಅಂತ. ಆಗೆಲ್ಲ ಆಸ್ಪತ್ರೆ ಇರಲಿಲ್ಲ, ಇವಾಗ ಆಸ್ಪತ್ರೆಗಳೆಲ್ಲ ಗಲ್ಲಿಗೂ ಇದ್ದಾವೆ. ಅಂತ ಸಂದರ್ಭದಲ್ಲಿ ನೀವು ಹುಷಾರಿಲ್ದಿದ್ದಾಗ ಏನು ಮಾಡ್ತಿದ್ರಿ? ಆಗ ಹುಷಾರಿಲ್ದಿದ್ದಾಗ ಅದೇ ನಮ್ಮ ತಾಯಿ ಜೀರಿಗೆ ಸಾರು ಅಂತ ಕಾಯಿಸಿ ಕೊಡ್ತಿದ್ರಲ್ಲ ನೋಡಿ, ಅದನ್ನ ನಮ್ಮ ಹೆಂಗಸರಿಗೆ ಹೇಳಿದ್ರೆ ಅವರು ಕಾಯಿಸಿ ಕೊಡ್ತಾರೆ. ಈಗಲೂ ಮಾಡ್ತೀರಾ? ಈಗಲೂ ಮಾಡ್ತೀನಿ. ಅದ್ ಬಿಟ್ರೆ ಜ್ವರ, ನೆಗಡಿ ಕೆಮ್ಮು ಆದ್ರೆ ನಮ್ಮ ಹುಡುಗರು ಇಲ್ಲಿಂದ ಒಂದು ಮಾತ್ರೆ ತಂದು ಕೊಡ್ತಾರ. ಕೆಮ್ಮಲಾದ್ರೆ ನೆಗಡಿ ಆದ್ರೆ ಒಂದು ಮಾತ್ರೆ ತಗೊಂಡು ಕೊಡ್ತಾರ ಅಷ್ಟೇ, ಇನ್ನೇನಿಲ್ಲ. ಮುದ್ದೆ ಮಾತ್ರ ಬೆಳಿಗ್ಗೆ ಸಾಯಂಕಾಲ ಮುದ್ದೆ ಬೇಕು ನಮ್ಗೆ, ಉಪ್ಸಾರು ಮುದ್ದೆ. ಅದು ಬಿಟ್ರೆ ನಾವು ಬೇರೆಯವ್ರಂಗೆ ಅದು ಇಡ್ಲಿ, ದೋಸೆ, ಉಪ್ಪಿಟ್ಟು, ಬಾತು ಗೀತು ಅವ್ರು ನಾವು ಊಟ ಮಾಡಲ್ಲ. ಅಷ್ಟಿರೋ ಹೊತ್ತಿಗೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರೋದು ನಾವು. ನೀವೊಂದು ಲಿಮಿಟಲ್ಲಿ ಚೆನ್ನಾಗಿ ಇಟ್ಕೊಂಡಿವಿ ಮೇಡಮ್. ನಿಮ್ಗೇನಾದರೂ ಆರೋಗ್ಯ ಸಮಸ್ಯೆ ಇದೆಯಾ? ಎಲ್ಲ ಚೆನ್ನಾಗಿ, ಎಲ್ಲ ಶೂನ್ಯೇನು ತೊಂದರೆ ಕೊಡ್ತೀವಿ. BP, ಶುಗರು ಏನಿಲ್ಲ. ಕಣ್ಣೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ವಾಮಿ ಏನು ಕೊಟ್ಟಿಲ್ಲ. ಈಗ ಈ ಧನುರ್ಮಾಸ 3 ಗಂಟೆಗೆ ಹೋಯ್ತಿನಿಲ್ಲ ಮೇಡಮ್. ತಣ್ಣೀರು ಸ್ನಾನನೇ ಮಾಡ್ತೀರಾ? ಇಲ್ಲ, ಬಿಸಿನೀರು.
ಅದು ಸ್ವಲ್ಪ ಶೀತ ಕೆಂಬಲ್ ಬಂದ್ಬಿಟ್ರೆ ನೆನ್ನೆ ಬೆಳಿಗ್ಗೆಯಿಂದ ಅಷ್ಟೇ, ಇನ್ನೇನಿಲ್ಲ. ಈಗ ನಿಮ್ಮ ಮನೇಲಿ ಹೇಗೆ ನೋಡ್ಕೋತಾರೆ ಯಜಮಾನ್ರೆ ನಿಮ್ಮನ್ನ? ಚೆನ್ನಾಗಿ ನೋಡ್ಕೋತಾರೆ. ಚೆನ್ನಾಗಿ ನೋಡ್ಕೊತಾರೆ. ಬಿಸಿ ಬಿಸಿ ಮುದ್ದ, ಆಮೇಲೆ ಕಾಫಿ. ನಾವೇ ಟೀಗಿ ಕುಡಿಯಲ್ಲ, ಕಾಫಿ ಕುಡಿಯೋದು. ಕಾಫಿ ಕಾಯಿಸ್ಕೊಡ್ತಾರೆ. ಆಮೇಲೆ ಒಳ್ಳೆ ಬಿಸಿ ಬಿಸಿ ಮುದ್ದೆ ಮಾಡ್ತಾರೆ, ಉಪ್ಸಾರು ಮುದ್ದೆ ಮಾಡ್ತಾರೆ, ಊಟ ಹಾಕ್ತಾರೆ. ಅದೆಲ್ಲ ಸೌಕರ್ಯ ಭಾಳ ಚೆನ್ನಾಗಿ ನೋಡ್ಕೊತಾರೆ. ಸೊಸನು ನೋಡ್ಕೊತ, ನಮ್ಮ ಹೆಂಗಸರು ನೋಡ್ಕೊತ. ಯಜಮಾನ್ರೆ, ಈಗ ನೀವು ಪೌರೋಹಿತ್ಯ ವೃತ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ವಾ, ಆಗ ಅದಕ್ಕಿಂತ ಮುಂಚೆ ನೀವು ಏನೇನು ಕಷ್ಟಗಳನ್ನ ಅನುಭವಿಸಿದ್ದೀರಾ? ಕಷ್ಟಪಟ್ಟಿರೋದಾದ್ರೆ ಹೇಳಿಲ್ಲ ಮೇಡಮ್. 3 ರೂಪಾಯಿಗೆಲ್ಲ ಗೀದೀವಿ, 5 ರೂಪಾಯಿಗೆಲ್ಲ ಸೌದೆ ಗಾಡಿ ಹೊಡೆದೀವಿ, 15 ರೂಪಾಯಿಗೆ ನಮ್ಮ ಇಲ್ಲಿಂದ ಮೈಸೂರಿಗೆ 15 ರೂಪಾಯಿ ಸೌದೆ ತುಂಬ್ಕೊಯ್ತಿದ್ದೆವು. ಒಂದು ಗಾಡಿ ಸೌದೆ ಅಂದ್ರೆ ಆಗ ಮರದ ಗಾಡಿಗಳು, ಈಗ ನಂಗೆ ಟೈರ್ ಗಾಡಿಗಳು ಇತ್ತಿಲ್ಲ. ಈ ಮರದ ಗಾಡಿಗಳಲ್ಲಿ ಎಲ್ಲಿ ತಗೊಂಡು ಹೋಗ್ತಿದ್ರಿ ಸೌದೆಗಳು? ಅಡಿಕು ಕಟ್ಟಬೇಕು, ಮೇಕು ತುಂಬ್ಕೊಂಡು ಹೋಯ್ತಿದ್ದೋ. ಆಗ 15 ರೂಪಾಯಿ ಅಂತಂದರೆ ಎಲ್ಲ ತುಂಬಿಡೋರು ನಮ್ಮ ಜಾತ್ರೆಗೆ ಸೌದಿಯ. ಅವ್ರ ರೇಟ್ ಅದ ಕಣೆ 15 ರೂಪಾಯಿ ಅಂತಂದ್ಬಿಟ್ಟು ಅದರಲ್ಲಿ ನೋಡಿ 11 ಆಣೆ ಕೊಟ್ಟು ಎತ್ತುಗಳಿಗೆ ಲಾಳ ಕಟ್ಸ್ಬೇಕು, 11 ಆಣೆ ಕೊಟ್ಟು ಚೀಟಿ ಮಾಡಿಸ್ಬೇಕು. ಆ ಚೀಟಿ ಮಾಡಿಸ್ಕೊಂಡು ಎತ್ತುಗಳ ಲಾಳ ಕಟ್ಸ್ಕೊಂಡು ಮನ ಸಾಮಾನು ತಗೊಬಂದು ಜೀವನ ಕಳೀತಿದ್ವಿ. ಒಂದು ಎರಡನೇದು ಏನಂತಂದ್ರೆ, ಮನೆಗೆ ಸೌದೆ ಇಲ್ಲ ಅಂತಂದ್ರೆ ಪುನಃ ಸೌದೆ ಗಿಡಿಗೆ ಹೋಗಿ ಸೌದೆ ತಂದು ಮನೆಗೆ ಹಾಕಬೇಕು. ಆಗ ಗ್ಯಾಸ್ ಗೀಸ್ ಏನಿರಲಿಲ್ಲ, ಆಗ ಬರೀ ಸೌದೆ ಒಲೆಯಲ್ಲೇ ನಾವು ಮಾಡ್ತಿದ್ದೆ. ಇವಾಗ ಗ್ಯಾಸ್, ಈಗ ಇವಾಗಿನ ಅದೇ ಗ್ಯಾಸ್ ಬಂದೆ ಎಲ್ರಿಗೂ ಗ್ಯಾಸ್ ಜೋರಾಗಿ ಹೋಗ್ಬಿಟ್ರು. ರುಚಿ ಇರಲ್ಲ, ಇದು ಇರಲ್ಲ, ಆರೋಗ್ಯನೂ ಕೆಡುತ್ತೆ. ಅವರು ಬಿಗೆಗೆ ನಮ್ಮಂಗೆ ಇದ್ರೆ ಮೇಡಮ್ ಯಾವ ಆರೋಗ್ಯನೂ ಕೆಡಲ್ಲ. ಇವರು ನಮ್ಮಂಗೆ ಬಿಗೆಗೆ ಇರಲ್ಲ, ಅದು ಇದು ಅಂತ ತಿಂದ್ಬಿಡ್ತಾರೆ, ಅದು ಆರೋಗ್ಯ ಕೆಟ್ಟೋಯ್ತು. ನಾವಿದು ಇಮೇಲೆ ಹಂಗೆ ಕಾಯಮ್ಮಾಗಿ ಒಂದು ಸಿಸ್ಟಮ್ ಆಗಿದ್ಬಿಟ್ರೆ ಏನೂ ಇಲ್ಲ. ಹಾಗೇನೆ ಯಜಮಾನ್ರೆ, ಈಗ ನೀವು ನಿಮ್ಮ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋತಿದ್ರಿ? ಆಗ ನಾವು ಚೆನ್ನಾಗಿ ನೋಡ್ಕೋತೀವಿ ನಮ್ಮ ತಂದೆ ತಾಯಿಗಳು. ಅವ್ರನ್ನ ಗೇಯಿಸ್ತಿತ್ತಿಲ್ಲ. ನಾವು ಚಿಕ್ಕವರಾಗಿದ್ರೆ ಅವ್ರು ಗೇದು ನಮ್ಗೆ ಆಗ್ತಿದ್ರು ಮೇಡಮ್. ಈಗ ನಾವು ಗೇಯಂಗೆ ಆಯ್ತೇನೆ, ಅವ್ರನ್ನ ಚೆನ್ನಾಗಿ ನೋಡ್ಕೋತಿದ್ವಿ. ಈಗಿನ ಮಕ್ಕಳು ಸರಿಯಾಗಿ ಮಕ್ಕಳ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ, ವೃದ್ಧಾಶ್ರಮ ಅನಾಥಾಶ್ರಮ ಎಲ್ಲ ಅಂತ ಸೇರಿಸ್ತಾರೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ. ನಮ್ಮ ಸೊಸ ನಮ್ಮ ಹೆಂಗಸರು ನೋಡ್ಕೋತಾರ ಚೆನ್ನಾಗಿ, ನಿಮ್ಗೆ ಏನೂ ತೊಂದರೆ ಇಲ್ಲ, ನೋಡ್ಕೋತಾರೆ. ಹಾಗೆಯೇ ನೀವು ಹಿರಿಯರಾಗಿ ಈಗಿನ ಮಕ್ಕಳಿಗೆ ಹೇಗಿರಬೇಕು, ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತೀನಿ. ಕೇಳೋದಿಲ್ಲ ಮೇಡಮ್. ನನ್ನ ಮೊಮ್ಮಕ್ಕಳೇ ಕೇಳಲ್ಲ. ಈಗ ಒಬ್ಬನಿಗೆ ಹಿರಿಯವನಿಗೆ 20 ವರ್ಷದ ಒಬ್ಬ ಮಗವನ, ಹಿರಿಯ ಮಗನಿಗೆ 16 ವರ್ಷದ ಒಬ್ಬ ಮಗ ಅವಳ, ಕಿರಿ ಮಗನಿಗೆ 12 ವರ್ಷದ ಮಗವನ, 8 ವರ್ಷದ ಒಂದು ಹುಡುಗಿ ಅದ. ಕೇಳಲ್ಲ ಅವರು. ಈ ರೀತಿ ಏನು ಮಾಡ್ರಪ್ಪ, ಈ ರೀತಿ ನಡ್ರಯ್ಯ ಅಂತಂತ ಹೇಳಿದ್ರೆ ಅವರು ನಮ್ಮ ಮಾತು ತಗೊಳ್ಳಲ್ಲ ಅವರು. ನಾನು ಮೇಡಮ್ ಹೇಳೋದನ್ನೇ ಬಿಟ್ಬಿಟ್ಟು ಏನು ಬೇಕು ನಮ್ಮ ಸೌಕರ್ಯಕ್ಕೆ ಏನು ಬೇಕೋ ನಾವು ಮಾಡ್ಕೊಳ್ಳೋದು, ದೇವಸ್ಥಾನ ಕೊಟ್ಟೋದು. ಈಗ ನಿಮ್ಮ ನಂತರ ನಿಮ್ಮ ಪೌರೋಹಿತ್ಯ ಮಾಡ್ತಿದ್ದೀರಲ್ವಾ, ಅದನ್ನ ಬೇರೆಯವ್ರಿಗೂ ಹೇಳ್ಕೊಡ್ತಿದ್ದೀರಾ ಅಥವಾ ಹೇಗೆ? ಬಂದ್ರೆ ಹೇಳ್ಕೊಡ್ತೀನಿ. ಅವರು ಬಂದ್ರ ಅಲ್ಲ, ಮುಂದೆ ನಿಮ್ಮ ನಂತರ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮ ಮಕ್ಕಳುಗಳು ಮಕ್ಕಳ ಕೈಲಿ ಆಗಲ್ಲ, ಮಕ್ಕಳ ಕೈಲಿ ಆಗಲ್ಲ. ಮಕ್ಕಳ ಕೈಲಿ ಆಗಲ್ಲ. ಬೇರೆ ಬೇಕಾದ್ರೆ ಮಳೆಯಲ್ಲಿ ಬೇಕಾದ್ರೆ ಮಾಡ್ತಾರೆ. ನಮ್ಮ ಮಕ್ಕಳು ಮಾಡಬೇಕು ಅಂತಂದ್ರೆ ಅವ್ರಿಗೆ ಇದರ ವಿಧಿನೇ, ದೇವ್ರ ಪೂಜೆ ವಿಧಿನೇ ಗೊತ್ತಿಲ್ಲ ಅವರು. ಈ ನಮ್ಮ ಮಕ್ಕಳು ಅಂತ ಇಲ್ಲ ಮೇಡಮ್, ಅವ್ರಿಗೆ ಎಲ್ಲರಿಗೂ ಅಷ್ಟೇ. ಈ ದೇವ್ರ ಪೂಜೆದ ವಿಧಿನೇ ಗೊತ್ತಿಲ್ಲ ಅವ್ರಿಗೆ, ಲಿಂಗದ ವಿಧಿನೇ ಗೊತ್ತಿಲ್ಲ ಅವ್ರಿಗೆ. ಏನು ಯಾರು ಬಸವೇಶ್ವರನ ಹೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಬಸವಣ್ಣವ್ರು ಹೇಳ್ತಿದ್ರು. ಹಂಗೆ ನಮ್ಮ ಮನೆಗೆ ಏನು ಶೃಂಗಾರ ಹೇಳಿ ಬೆಳಿಗ್ಗೆ ಹೊತ್ತಿನಂತ ಎದ್ದು ಮೇಡಮು ಎಲ್ಲ ಹೊಸಲಿಗೆ ತೊಳೆದು ಯಾಕೆ ರಂಗೋಲಿ ಹಾಕ್ತಾರೆ ಹೇಳಿ. ಬಸವೇಶ್ವರನ ಹೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ನಮ್ಮ ಮನೆ ಬಸವೇಶ್ವರನ ಹೊಸಲು. ಅದಕ್ಕೆ ನಾವು ಏನೇ ಇದ್ರು ಭಸ್ಮ ಧರಿಸ್ಬೇಕು, ಗಂಧ ಹಾಕ್ಬೇಕು, ಅಚ್ಚುಕಟ್ಟಾಗಿ ದೇವ್ರ ಪೂಜೆ ಮಾಡಬೇಕು. ಹಾಗಾದರೆ ನೋಡಿಯಪ್ಪ ಶಿವನು ಒಪ್ತಾನೆ. ಯಾವ ಕಷ್ಟ ಕಾಯಿಲೆಗಳು ಬಂದರೂ ಪರಿಹಾರ ಆಯ್ತವ. ಇಲ್ಲ ಅಂತಂತಂದ್ರೆ ಈ ಕಾಲದಲ್ಲಿ ಕಷ್ಟಪಡ್ತಾವ್ರ, ಅವ್ರ ಕಷ್ಟ ನೋಡೋಕ್ಕೆ ಆಗಲ್ಲ ನಾವು. ನೋಡಿಯಪ್ಪ, ಒಂದೆರಡು ಮಂತ್ರಗಳೇ ಹೇಳ್ಬೋದಾ? ಹೇಳಿ. ಶ್ರೀ ಗುರುವೇ ಸತ್ಕ್ರಿಯೆಯಾಗರವೇ ಶುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗಾದಿಂಬೇಗ ಕೃಪೆಯಾಗೋ ದೇಶಿಕನೆ ಅನುಭವೋಲ್ಲಾಸಕನೆ ಸಂಕಲ್ಪ ಲಾಸಕನೆ ಹಣ ವಾದೆ ತ್ರೈಮೂಲ ಧೋನಿರಾಸಕನೆ ಎನಗೆ ಕೃಪೆಯಾಗೋ ಕಾರ್ಯಕಾರಣ ಭಕ್ತೆ ತೋರ್ಯ ತಾಮಸದ ಚಿತ್ತೂರ್ಯ ಎಡರಿಂಗೆ
ಧೈರ್ಯವಾಗಿಹ ಗುರುವಾರ್ಯಾನಿ ನನಗೆ ಕೃಪೆಯಾಗೋ ಕಾರ್ಯಕಾರಣ ಭಕ್ತೆ ತೋರ್ಯ ತಾಮಸದ ಚಿತ್ಸೂರ್ಯ ಎಡರಿಂಗೆ ಧೈರ್ಯವಾಗಿಹ ಗುರುವಾರ್ಯಾನಿ ನನಗೆ ಕೃಪೆಯಾಗೋ ಎಲ್ಲ ದೈವಕ್ಕೆ ಮೇಲ್ನುಡಿಯೇ ಘನವೆಂದು ಸೊಲ್ಲೆಗೊಮ್ಮೊಮ್ಮೆ ನುತಿಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗೋ. ಇದು ಅದು ದೇವಸ್ಥಾನ ಪೂಜೆ ಮಾಡೋ ಹೊತ್ತಿಗೆ ದೇವ್ರಿಗೆ ಅಷ್ಟೋತ್ರ ಮಾಡ್ತೀವಿ. ಅಷ್ಟೋತ್ರ ಮಾಡೋ ಹೊತ್ತಿಗೆ ಇನ್ನೊಂದು ಮಂತ್ರ ಅದ ಪುಸ್ತಕ ನೋಡ್ಕೊಂಡು ಹೇಳ್ಬೇಕು. ಅದನ್ನು ಅದು ಇದು ಎಲ್ಲ ಒಟ್ಟಿಗೆ ದೇವ್ರ ಪೂಜೆ ಮಾಡೋ ಹೊತ್ತಿಗೆ ಹೇಳಿ ಅವನ ಭಕ್ತಿಯಿಂದ ಪೂಜೆ ಮಾಡಬೇಕು. ಇನ್ನು ಬೇರೆ ಇನ್ನೇನಾದರೂ ಹೇಳ್ತೀರಾ? ಇನ್ನೆಲ್ಲ ಪುಸ್ತಕ ತರಬೇಕು, ಮರ್ತೋಯ್ತವ ನಮ್ಗೆ. ವಯಸ್ಸಾಗೋಯ್ತಲ್ಲ ಮೇಡಮು, ಪುಸ್ತಕ ಇದ್ರೆ ಹೇಳ್ತೀನಿ. ಬ್ರಹ್ಮಮುರಾರು ಅಂತ ಬ್ರಹ್ಮಮುರಾರೆ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ನಿವಾರಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ಅಷ್ಟಧಳೋ ಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶಕಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಇದು ಪೂಜೆ ಮಾಡಬೇಕಾದ್ರೆ ಹೇಳ್ತೀರಾ? ಆ ಪುಸ್ತಕ ಮಡಿಕತ್ತೀನಿ ಪಕ್ಕದಲ್ಲಿ ಮೇಡಮ್, ಅಲ್ಲಿ ನೋಡ್ಕೊಂಡು ಪೂಜೆ ಮಾಡೋದು ಹೇಳೋದು ಅವೆಲ್ಲನೂ ಹೇಳ್ಬೇಕು. ಈ ರೀತಿ ನೀವು ಚಂದ್ರಮೌಳೇಶ್ವರನಲ್ಲಿ ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಲಿಂಗಗಳು ಉದ್ಭವ ಲಿಂಗಳೇ. ಅದು ಒಂದು ಲಿಂಗ ಆಗಿರೋ ಚಂದ್ರಮೌಳೇಶ್ವರ ಸ್ವಾಮಿ, ಅದು ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ, ಎರಡು ಲಿಂಗ ಉದ್ಭವ ಲಿಂಗ. ಅಲ್ಲಿ ಈ ಪೌರೋಹಿತ್ಯ ಮಾಡ್ತಾ ಇರೋದ್ರಿಂದ ನಿಮಗೆ ತೃಪ್ತಿ ಇದೆ? ತೃಪ್ತಿ ಅದ. ಆರೋಗ್ಯನೂ ನಮಗೆ ಚೆನ್ನಾಗಿ ಕೊಡ್ತಾವನೆ ಶಿವನು, ಏನೂ ತೊಂದರೆ ಇಲ್ಲ. ಏನಂದರೆ ಇಬ್ನಿಲಿ ಮೇಡಮ್ 3 ಗಂಟೆ ರಾತ್ರಿ ಒಂದು ತಿಂಗಳಿಂದ ಹೋಯ್ತೀನಿಲ್ಲ, ಅದಕ್ಕೊಂದು ಸ್ವಲ್ಪ ಕೆಂಬಲಾಗ್ಬಿಟ್ಟದ ಅಷ್ಟೇ, ಏನಿಲ್ಲ ನಮಗೆ. ಈಗ ಹಂಗಾದ್ರೆ ನೀವು ಇಷ್ಟು 80 ವರ್ಷ ಆಗಿದ್ರೂ ಇವಾಗ ನೀವು ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೀರಾ. ಹಾಗೆಯೇ ನೀವು ಸಹ ಇನ್ನೊಬ್ರಿಗೆ ಮಾದರಿಯಾಗಿದೆ. ಯಾಕೆಂದರೆ ನಂಗೆ ವಯಸ್ಸಾಯಿತು, ನನ್ನ ಕೈಲಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿಲ್ಲ, ಅಂಥದ್ರಲ್ಲೂ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದೀರಾ. ಕರಿತೀನಿ, ಬರ್ರಪ್ಪ ಕಲ್ತ್ಗಳಿಗೆ ಬನ್ನಿ. ಈಗ ನಮಗೇನ ವಯಸ್ಸಾಗೋಯ್ತು, ಒಂದು ಎರಡನೇದೇನಪ್ಪ ಅಂತಂದ್ರೆ ನಾವು 2 ವರ್ಷ ಮಾಡಿದ್ವಿ 3 ವರ್ಷ ಮಾಡಿದ್ವಿ ಕೂತೋಗ್ಬಿಡ್ತೀವಿ. ಆ ಉದ್ದೇಶದಿಂದ ನೀವು ಕಲ್ತ್ಗಳಿಗೆ ಬನ್ನಿ, ಒಬ್ಬರು ಬರಲ್ಲ. ಈಗ ಅಮಾವಾಸ್ಯೆ ಮಾಡ್ತೀವಿ, ಪೌರ್ಣಮಿ ಮಾಡ್ತೀವಿ, ದೇವ್ರು ಬೆಳಗಕ್ಕೆ ಒಬ್ಬರು ಬರಲ್ಲ. 2 ದಿನ ಸಂದ ಗಂಟೆ ನಾನೇ ಬೆಳಗಬೇಕು ದೇವ್ರನ್ನು, ಆ ದೇವಸ್ಥಾನನೂ ನಾನೇ ತೊಳಿಬೇಕು. ಅಮಾವಾಸ್ಯೆನೂ ಜೋರಾಗಾಯ್ತ, ಪೌರ್ಣಮಿನೂ ಜೋರಾಗಾಯ್ತ, ಎಲ್ಲ ಐತಿ, ಎಲ್ಲಾನು ಮಾಡಿಸ್ಕೊತಾನೆ ಸ್ವಾಮಿ. ಈ ಕಾಲದ ಜನಗಳು ಗೇಯಲ್ಲ ಮೇಡಮ್. ಹಂಗಾರೆ ನಿಮ್ಮ ದೇವಸ್ಥಾನಕ್ಕೆ ಸೌಕರ್ಯಗಳೆಲ್ಲ ಹೇಗಿದೆ? ಅದೇ ಜಮೀನದ ಭಕ್ತಾದಿಗಳು ತಗೊಂಡು ಕೊಡ್ತಾರೆ. ಒಂದು 15 ಎಕರೆ ಜಮೀನದ ಆ ಸ್ವಾಮಿಗೆ, ದೇವಸ್ಥಾನಕ್ಕೆ ಸೇರಿರೋದೆ. ಈ ಭಕ್ತಾದಿಗಳು ತಗೊಂಡು ಕೊಡ್ತಾರೆ. ಹಾಗೆ ಕೊನೆಯದಾಗಿ ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಇನ್ನೇನು ಕೇಳಿ ಮೇಡಮ್, ಎಲ್ಲ ಇತಿಹಾಸನು ಪೂಜಾ ತವಳಿಂದ, ಆ ದೇವರು ಬಂದ ತವಳಿಂದ, ದೇವ್ರ ಗುಡುಗೋ ತವಳಿಂದ, ಆ ದೇವ್ರ ಸ್ನಾನಕ್ಕೆ ಹೋದ ತವಳಿಂದ ಎಲ್ಲನೂ ನಿಮ್ಮ ಜೊತೆ ಹೇಳೀನಿ, ಎಲ್ಲನೂ ಹೇಳ್ಕೊ ಬಂದೀನಿ. ಈಗಿನ ಮಕ್ಕಳು ಅಂದರೆ ಇವಾಗ ನೀವು ತಿಳ್ಕೊಂಡಿರಂಗೆ ಕೆಲವರು ಅನಾರೋಗ್ಯದ ನಿಮಿತ್ತ ಸಾವನ್ನಪ್ಪೋದು ಆ ಥರ ಎಲ್ಲ ಇದು ಮಾಡ್ತಾಯಿದ್ದಾರೆ. ನೀವು 80 ವರ್ಷ ಆದರೂ ಆರೋಗ್ಯವಾಗಿದ್ದಾರೆ. ಈಗಿನ ಮಕ್ಳಿಗೆ ಏನೇ ಹೇಳೋದಕ್ಕೆ ಇಷ್ಟಪಡ್ತೀರ? ಹಂಗಾರೆ ಈಗಿನ ಮಕ್ಳಿಗೆ ಬನ್ರಪ್ಪ, ನನ್ನ ಜೊತೆಲಿ ಬನ್ನಿ, ನೋಡಿ ಅಲ್ಲಿ ಹೂವು ಎತ್ತಿಗಳಿ, ನೋಡಿ ಇಲ್ಲಿ ದೇವಸ್ಥಾನ ತೊಳಿರಿ, ನಮ್ಗೆ ನೋಡಿ ಇಲ್ಲಿರೋ ಹೂವು ಎತ್ತಿಗಳಿ, ಆಮೇಲೆ ಬೆಲ್ಪತ್ರ ಎತ್ತಿಗಳಿ. ಡೈಲಿ ಮೇಡಮ್ ಇಷ್ಟಿಷ್ಟು ಬೆಲ್ಪತ್ರ ಆಗಬೇಕು. ಶಿವನ ದೇವ್ರ ತಲೆ ಮೇಲೆ ಎರಡು ಲಿಂಗ ತಲೆ ಮೇಲೂ ಮಡಗಬೇಕು. ಫಸ್ಟು ಬೆಲ್ಪತ್ರ, ಬನ್ನಿ ಪತ್ರ, ಗಂಧದ ಪತ್ರ, ಇವ 3 ಮಡಗಬೇಕು. ಸ್ವಾಮಿ ಸ್ನಾನ ಮಾಡಿಸ್ಬಿಟ್ಟು ಅದು ಎತ್ಕೊಡಿಯಪ್ಪ ಅಂತಂದರೆ ಒಬ್ಬರು ಬರಲ್ಲ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ನಾನೇ ಎತ್ಕೋಬೇಕು. ಅಲ್ಲೇ ಅದ ಬೆಟ್ಟದ ಮೇಲೆ ಬೆಳ್ಪತ್ರ ಮರಗಳು ದಪ್ಪ ಈ ಪಾಟ್ಯವ ಒಂದೊಂದು ಮರಗಳು, ಏಣಿ ಯಾಕೆ ಹತ್ತಬೇಕು, ಕೇಳಿ ಒಂದು ಶಿಟ್ಟು ಬಿಡ್ಸ್ಕೊಳ್ಳೋದು ನಾನು ಡೈಲಿ. ಬಿಡ್ಸ್ಕೊಂಡು ಬನ್ನಿ ಪತ್ರೆ ಎತ್ಕೊಂಡು, ಗಂಧದ ಪತ್ರೆ ಎತ್ಕೊಂಡು, ಬೇರೆ ಹೂವು ದಾಸವಾಳದ ಹೂವು,
ಬೇರೆ ಥರದ ಹೂವು ಇವೆಲ್ಲ ಅವೆಲ್ಲನೂ ಒಂದು 8-9 ಥರದ ಹೂವು ಎತ್ಕೋಬೇಕು. 9 ಥರದ ಹೂವಿನಾರು ಎತ್ಕೋಬೇಕು. ಎಲ್ಲ ಕೆಲಸಗಳನ್ನು ನೀವೇ ಎಲ್ಲ ಕೆಲಸಗಳನ್ನು ನಾನು ಒಬ್ಬನೇ ಮಾಡ್ಕೋಬೇಕು. ಆ ಯಜಮಾನ್ರುಗಳಿಗೆ ಹೇಳಿದ್ರೆ ಒಬ್ಬರು ಬರಲ್ಲ ಮಾಡಿ ಹೋಗಿ ಅಂತಂತಾರೆ. ಒಬ್ಬರೇ ಮಾಡೋಕ್ಕಾದ್ದಯ್ಯ. ಈಗ ಒಂದು ಮನೆ ಸಹಕಾರ ಕೇಳಬೇಕಲ್ವಾ? ಈಗ ಕೇಳಬೇಕು, ಕೇಳಲ್ಲ ಅವರು. ಈಗ ಒಂದು ಮನೇಲಿ ಕೆಲಸ ಮಾಡ್ತಾರೆ, ಅತ್ತ ಸೊಸೆರು ಇಬ್ಬರು ಮಾಡಿದ್ರು, ಸೊಸೆ ಒಬ್ಬಳೇ ಮಾಡ್ದಾಳು, ಅತ್ತ ಒಬ್ಬಳೇ ಮಾಡ್ದಾಳು ಅಂತ ಕೇಳಿದ್ವಿ. ಈ ಕಾಲದಲ್ಲಿ ಕೇಳಲ್ಲ, ಕಳಿಸಿದ್ರು ಬರಲ್ಲ, ಹೇಳಿದ್ರು ಬರಲ್ಲ ಹೋಗಿ. ಅಯ್ಯ ನಾನು ಎಷ್ಟು ಶಿವನು ಗಟ್ಟಿ ಕೊಟ್ಟನ, ಶಕ್ತಿ ಕೊಟ್ಟನ, ಅಲ್ಲಿಗಂಟ ಸ್ವಾಮಿ ಸೇವೆನ ಮಾಡ್ತೀನಿ. ಆಚೆಗೆ ನನ್ನ ಕೈಲಿ ಆಗದೆ ಇದ್ರೆ ಬೀದಿ ಹೇಳ್ಕೊಡ್ತೀನಿ, ನೀವು ಯಾಕೆಲ್ಲರೂ ನೀವು ಮಾಡಿಸ್ಕೊಳ್ಳಿಯಪ್ಪ ಅಂತಂತ ಹೇಳಿನಿ ನಾನು. ಬಹಳ ಸಂತೋಷ ಯಜಮಾನ್ರಿ, ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪೌರೋಹಿತ್ಯ ವೃತ್ತಿ ಬಗ್ಗೆ ಇರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರಗಳು, ಹಾಗೆಯೇ ನೀವು ಬೆಳೆದು ಬಂದ ದಾರಿ ಬಗ್ಗೆ ಎಲ್ಲನೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ರಾಜಪ್ಪರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.